ಸರ್ ನೀವು ಐಜಿ ಅವರು ಕೂಡ ಬಲಿಪಶು ಆದರೂ ಅಮಾಯಕರು ಅನ್ನೋ ಲೆಕ್ಕದಾಗ ಹೇಳಿದ್ರು ಸರ್. ಬಟ್ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ರಿಪೋರ್ಟ್ ಕೊಟ್ಟಿದ್ದೆ DH ಅವರು ಸರ್. ಇವರ ಸ್ಪಾಟಿಗೆ ಬಂದಿಲ್ಲ, ಐಜಿ ಅವರೇ DH ಅವರೇನೆ ರಿಪೋರ್ಟ್ ಕೊಟ್ಟಿದ್ದಾರೆ, ಸ್ಪಾಟಿಗೆ ಬಂದಿಲ್ಲ, ಆಮೇಲೆ ಇವ್ರು ಬಂದಂಥ ಸಂದರ್ಭದಲ್ಲಿ ಅವ್ರ ಸಿಚುವೇಶನ್ ಸರಿ ಇರಲಿಲ್ಲ ಅಂತೇಳಿ ಸ್ವತಃ ಅವರೇ ರಿಪೋರ್ಟ್ ಕೊಡ್ತಾರೆ. ನೀವು ಯಾವ ಆಧಾರದ ಮೇಲೆ ಅವರು ನಾನು ಹೇಳ್ತೀನಿ ನೋಡಿ, ನಾನು ಕರೆಕ್ಟಾಗಿ 9 ಗಂಟೆಗೆ 7:15 ಇನ್ಸಿಡೆಂಟ್ ಆಯ್ತಲ್ಲ, 7:15 ಇನ್ಸಿಡೆಂಟ್ ಆದ ತಕ್ಷಣ ನಿಮಗೆ 9 ಗಂಟೆಗೆ ಭರತ್ ರೆಡ್ಡಿ ಬರೋದ್ರೊಳಗಡೆ ನಿಮಗೆ 8:15 ಆಸುಪಾಸು ಸಮಯದಲ್ಲಿ SP ಮತ್ತು IG ಇಬ್ಬರು ಕೂಡ ನಮ್ಮ ಮನೆ ಹತ್ರ ಬಂದರು. ತಾವೆಲ್ಲ ನೋಡಿರ್ತೀರಿ, ನೀವು ಬಂದರು. ಅವನು ಭರತ್ ರೆಡ್ಡಿನ ಬಿಟ್ಟಿದ್ದಾರಲ್ಲಿ DSP ASP ಅವರಿಬ್ಬರು ಪೊಲೀಸರು ಎಸ್ಕಾರ್ಟ್ ತಗೊಂಡು ಇಲ್ಲಿಗೆ ಬಂದುಬಿಟ್ರು. ಅಂದರೆ ಇವ್ರು ಏನು ಮಾಡ್ತಾಯಿದ್ದಾರೆ, ನನ್ನ ಹತ್ರ ಬಂದು ಮಾತಾಡ್ತಾಯಿದ್ರು, ಸರ್ ನಮಗೆಲ್ಲ ಅರ್ಥ ಆಗಿದೆ, ನಿಮ್ಮದೇನೂ ತಪ್ಪಿಲ್ಲ, ಅವ್ರು ನಿಮ್ಮ ಮನೆ ಮೇಲೆ ಬಂದಿದ್ದು ತಪ್ಪು, ತಾವು ದಯಮಾಡಿ ಮನೆ ಒಳಗಡೆನೇ ಇರ್ರಿ, ಹೊರಗಡೆ ಬರಲಿಕ್ಕೆ ಹೋಗಬೇಡ್ರಿ ಅಂತೇಳಿ ನನಗೆ ಮತ್ತು ಶ್ರೀರಾಮುಲ್ಗೆ, ಸೋಮಶೇಖರ್ ರೆಡ್ಡಿ ಅವರಿಗೆ ಎಲ್ಲ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡ್ತಾಯಿದ್ದಾರೆ. ಯಾರು SP IG. ನಾನು ಹೇಳಿದೆ, ನಾನು ನಮ್ಮ ಮನೆ ಕಾಂಪೌಂಡಲ್ಲೇ ಇದ್ದೀನಿ ಅಂತಂತೀನಿ. ತಮಾಷೆ ಏನು ಗೊತ್ತಾ ನಿಮಗೆ, SP IG ನಾನು ಶ್ರೀರಾಮುಲು ನಾವೆಲ್ಲರಲ್ಲಿ ಮಾತಾಡೋ ಸಮಯದಲ್ಲೇ ಟಪ್ ಅಂತ ಬಂದು ಒಂದು ಕಲ್ಲು ಬಿತ್ತು ಇಲ್ಲಿ ನಮ್ಮ ಮನೆ ಗೇಟ್ ಹತ್ರ. ಅಲ್ಲಿಂದ ನಿಮಗೆ, ಯಾಕೆಂದರೆ ಮಾಳಿಗೆ ಮೇಲಿಂದ ಎಸ್ತಾ ಇದ್ದರು. ನಮ್ಮ ಕಾರ್ಪೊರೇಟರ್ ಕಲ್ಪನಾ ಅವರ ಪತಿ ವೆಂಕಟರಾಮನ್ ಅಂತೇಳಿ, ಇವಾಗ ಅವ್ನಿಗೆ 6 ಒಲೆಗಳು ಬಿದ್ದಿರುವಂಥದ್ದು. ನಾನು ಆವಾಗಲೇ ನಾನು SP ಹೇಳಿದೆ, ನೀವು IG ಇಲ್ಲಿ ಬಂದು ನಮ್ಮ ಮನೆ ಹತ್ರ, ನನ್ನ ಶ್ರೀರಾಮುಲು ಹತ್ರ ಮಾತಾಡ್ತಾ ಇದ್ದೀರಿ, ಅಲ್ಲಿ ನೋಡಿರಿ ಏನಾಗ್ತಾಯಿದೆ, ಫಸ್ಟ್ ಹೋಗಿ ಅಲ್ಲಿ ಕಂಟ್ರೋಲ್ ಮಾಡಿರಿ ಅಂತೇಳಿ. ಅಷ್ಟೊತ್ತಿಗೆ ಭರತ್ ರೆಡ್ಡಿ ನಮ್ಮ ಮನೆ ಬಂದು ನಿಂತ್ಕೊಂಡ್ಬಿಟ್ಟ. ಸೊ ಭರತ್ ರೆಡ್ಡಿನ ಇವರಿಬ್ಬರು IG SP ಬಂದು ನಮ್ಮ ಹತ್ರ ಮಾತಾಡಿ ನಮ್ಮನ್ನು ಸೇಫ್ ಮಾಡಿ, ಫಸ್ಟ್ ನಮ್ಮನ್ನು ಸೇಫ್ ಮಾಡಿ ಒಳಗಡೆ ನಮ್ಮ ಹತ್ರ ಮಾತಾಡೋದ್ರೊಳಗಡೆ ಅವನು SP ಸರ್ಕಲಿಂದ ಇಲ್ಲಿಗೆ ರೀಚ್ ಆಗಿರೋದು. ಸೊ ಹಾಗಾಗಿ ಅಲ್ಲಿ DSP ASP ಮತ್ತು ಭರತ್ ರೆಡ್ಡಿ ಕೊಲ್ಯೂಡ್ ಅಂತೇಳಿ ನಾನು ಸಪ್ರೇಟ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನಾನು ಅದನ್ನು ನಾಳೆ ಹೋಗಿ ನಾನು ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ಲೇಂಟು ಕೋರ್ಟಲ್ಲಿ ನಾನು ಲಾಂಚ್ ಮಾಡ್ತಾಯಿದ್ದೀನಿ. ನಾನು ಖಂಡಿತವಾಗ್ಲೂ ಕೂಡಮ್ಮ ಅವ್ರದ್ದು ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಗೊತ್ತಾ, ಇಲ್ಲಿ ಮಂತ್ರಿನೂ ಗೃಹ ಮಂತ್ರಿನೂ ಭರತ್ ರೆಡ್ಡಿನೇ, ಇಲ್ಲಿ ಉಪಮುಖ್ಯಮಂತ್ರಿ ಭರತ್ ರೆಡ್ಡಿನೇ. ಕಾರಣ ಏನು, ಅವರು ಅಷ್ಟು ಬೆನ್ನಿಗೆ ನಿಂತಿರೋ ಕಾರಣ. ಅವನೇನಾಗಿದೆ, ಇಷ್ಟ ರಾಜ್ಯ ಆಗಿಬಿಟ್ಟಿದೆ. ಮತ್ತು ಈ 2.5 ವರ್ಷ ಸಮಯದಲ್ಲಿ ಅವನೇನು ಈ ಒಂದು ಇಲ್ಲೀಗಲ್ ಥಿಂಗ್ಸ್ ಮಾಡ್ತಾ ಇದ್ದಾನೆ, ಅದೆಲ್ಲದರಲ್ಲೂ ಕೂಡ ಇವರು ಪಾಲ್ದಾರರು, ಯಾರು ASP ಮತ್ತು DSP. ಹಾಗಾಗಿ ಅವರು ಮೂವರು ಕೂಡ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ, ಆ ಸ್ನೇಹದಲ್ಲಿ ಅವರು ನಿಯಂತ್ರಣ ಮಾಡಿ, ಫಸ್ಟ್ ನೀನು ಮನೆಗೆ ಹೋಗಿ, ನೀನು ನಾವು ಪೊಲೀಸರು ಇದ್ದೀವಿ, ಅಲ್ಲಿ ಜನಗಳನ್ನ ಚದುರಿಸ್ತೀವಿ. 7:15 ಒಳಗಡೆ ಫೈರಿಂಗ್ ಎಲ್ಲ ಆಗಿಬಿಟ್ಟು ನನ್ನ ಮೇಲೆ ಗಾಳಿ ಎಲ್ಲ ತೂರಾಟ ಆಗಿ, ಕಲ್ಲು ತೂರಾಟ ಆಗಿ, ಇಷ್ಟೆಲ್ಲ ಆದಮೇಲೆ 9 ಗಂಟೆಗೆ ಹೆಂಗೆ ಬಿಡ್ತಾರೆ ಹೇಳಿ ಮನೆ ಹತ್ರ ನಿಮಗೆ? ಸೊ ಇಲ್ಲಿ IG SP ಇಬ್ಬರು ಕೂಡ ನನ್ನ ಹತ್ರ ಮನೆ ಗೇಟ್ ಮುಂದೆನೇ ನನ್ನ ಹತ್ರ ಶ್ರೀರಾಮುಲು ಹತ್ರ ಮಾತಾಡ್ತಿರೋ ಸಂದರ್ಭದಲ್ಲಿ ಅವರಲ್ಲಿ ಜನಗಳ ಜೊತೆ ಅವನು ಬಿಟ್ಕೊಟ್ಬಿಟ್ರು. ಅವನು MLA ಹೇಳ್ತಾನಲ್ಲ ವಿಡಿಯೋದಲ್ಲಿ ಡೈರೆಕ್ಟ್, ನಾನು 4-5 ಸಾವಿರ ಜನಗಳನ್ನ ಕರ್ಕೊಂಡು ಬಂದೀನಿ, ಅವನ ಮನೆ ನಾನು ಇವಾಗ ಸುಟ್ಟೇ ಹೋಗ್ತೀನಿ ನಾನು ಅಂತೇಳಿ ಡೈರೆಕ್ಟಾಗಿ ಹೇಳ್ತಾನೆ. ಸೊ ಹಾಗಾಗಿ ಅಲ್ಲಿ ಕಮ್ಯುನಿಕೇಷನ್ ಏನಾಗಿದೆ, SP IG ಫಸ್ಟ್ ನಮ್ಮ ಮನೆ ಮೇಲೆ ದಾಳಿ ಆದ ತಕ್ಷಣ ಮನೆ ಹತ್ರ ಬಂದುಬಿಟ್ಟು ನನ್ನ ಶ್ರೀರಾಮುಲನ್ನ, ನಮ್ಮ ಬ್ರದರ್ನೆಲ್ಲರನ್ನೂ ವಿಚಾರ ಮಾಡೋದು ಶುರು ಮಾಡಿದರು. ಆ ಡಿಸ್ಕಷನಲ್ಲಿ ಒಂದು ಕಡೆ ಆಗ್ತಾಯಿದೆ, ಪೊಲೀಸರೆಲ್ಲ ಇಲ್ಲಿ ಅಡ್ಡ ನಿಂತಿದ್ದಾರೆ, ನಮಗೆ ತೊಂದರೆ ಆಗಬಾರ್ದು ಅಂತೇಳಿ. ಇನ್ನೊಂದು ಕಡೆ ಪೊಲೀಸ್ ಎಸ್ಕಾರ್ಟಿಂದ DSP ಮತ್ತು ಅವನು ASP ಇಬ್ಬರು ಕೂಡ ಅವ್ನು ಭರತ್ ರೆಡ್ಡಿನ ಬಿಟ್ಬಿಟ್ರು.